ವೆಲ್ಕಮ್ ಬ್ಯಾಕ್. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ನಾಯಕರ ಪ್ರಚಾರ ಜೋರಾಗಿದೆ. ಎಂ ಲಕ್ಷ್ಮಣ್ ಪರ ಮಾಜಿ ಎಂಎಲ್ಸಿ ಮರಿತಿಬ್ಬೇಗೌಡ ಮತಯಾಚನೆಗೆ ಇಳಿದಿದ್ದಾರೆ. ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತೆ ಹಳ್ಳಿಗಳಲ್ಲೂ ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಎಂ ಲಕ್ಷ್ಮಣ್ ಪರ ಮಾಜಿ ಎಂಎಲ್ಸಿ ಆಗಿರುವಂತಹ ಮರಿತಿಬ್ಬೇಗೌಡ ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತೆ ಪ್ರತಿ ಹಳ್ಳಿಗಳಲ್ಲೂ ಮತವನ್ನ ಕೇಳ್ತಾ ಇದ್ದಾರೆ. ಎಂ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯದವರು. ಅಪಪ್ರಚಾರ ನಡೆಯಲ್ಲ. ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಸ್ವಾರ್ಥಿಗಳು. ಚುನಾವಣೆ ಬಂದಾಗ ಕಣ್ಣೀರ್ ಹಾಕೋದು ಅವರ ಕೆಲಸ ಆಗೋಗಿದೆ. ಮಂಡ್ಯದಲ್ಲೂ ಅಪ್ಪ ಮಕ್ಕಳ ಆಟ ನಡೆಯಲ್ಲ. ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಅಲ್ಲಿ ಸ್ಟಾರ್ ಚಂದ್ರ ಅವರಿದ್ದಾರೆ. ಇಲ್ಲಿಯೂ ಎಂ ಲಕ್ಷ್ಮಣ್ ಗೆಲ್ತಾರೆ ಅಂತ ಮಾಜಿ ಎಂಎಲ್ಸಿ ಮರಿತಿಬ್ಬೇಗೌಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಅವರ ಪರವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಮರಿತಿಬ್ಬೇಗೌಡ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮರಿತಿಬ್ಬೇಗೌಡರು ಈಗ ಮತಯಾಚನೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಕ್ಷೇತ್ರದ ಅಭಿವೃದ್ಧಿಗೆ, ಮುಖ್ಯಮಂತ್ರಿಗಳ ಒಂದು ಕೈ ಬಲಪಡಿಸಲಿಕ್ಕೆ, ಜೊತೆಗೆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಹಳ್ಳಿಗೆ ತಿರುಗುವ ಮುಖಾಂತರ ಅಲ್ಲಿ ಮತದಾರರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈಗ ನನ್ನ ಒಟ್ಟಿಗೆ ಅವರಿದ್ದಾರೆ. ಸರ್, ರೆಸ್ಪಾನ್ಸ್ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ಎಲ್ಲಾ ವರ್ಗದ ಜನಸಾಮಾನ್ಯರು ಕೂಡ ಇಷ್ಟೆಲ್ಲ ಸವಲತ್ತುಗಳನ್ನ ಬಡವರಿಗಾಗಿ ಎಲ್ಲಾ ವರ್ಗದ ಜನರಿಗೂ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ನಮ್ಮ ಖರ್ಗೆಜಿ, ಸಿದ್ದರಾಮಯ್ಯಜಿ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ. ನಾವು ಈ ಸಾರಿ ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತೀವಿ. ಈ ಯೋಜನೆಗಳನ್ನು ವಿರೋಧಿಸ್ತಾ ಇರತಕ್ಕಂಥ ಬಿಜೆಪಿಯವರಿಗೆ ನಾವು ಮತ ಕೊಡಲ್ಲ ಅನ್ನುವಂಥದ್ದನ್ನ ಎಲ್ಲ ಕಡೆ ಪುರುಷರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಅಧಿಕ ಮತಗಳ ಅಂತರದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತವಾಗೂ ಕೂಡ ಎಲ್ಲ ವರ್ಗದ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ. ಮತ್ತು ಮತದಾರರಲ್ಲಿ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರು ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ ಮತ್ತು ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಬಂದೊದಗಿದಂಥ ಸಂಕಷ್ಟ ಸಂದರ್ಭಗಳಲ್ಲಿ, ಬರ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅಂತ ಯಾವುದೇ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಅರ್ಧ ತಾಸು ಕೂಡ ಪ್ರಧಾನಮಂತ್ರಿಗಳು ಬರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ 16 ಬಾರಿ ಬರ್ತಾರೆ. ಮತ್ತು ಕರ್ನಾಟಕದ ತೆರಿಗೆ ಬಾಕಿಯನ್ನು ಕೂಡ, ಬರ ಪರಿಹಾರದ ಬಾಕಿಯನ್ನು ಕೂಡ ನಮಗೆ ಕೊಡಲಿಲ್ಲ ಕೇಂದ್ರ ಸರ್ಕಾರ. ಮತ್ತೆ 10 ವರ್ಷಗಳ ಹಿಂದೆ ಕೊಟ್ಟಂತ ಭರವಸೆಗಳನ್ನು ಯಾವುದನ್ನು ಕೂಡ ಈಡೇರಿಸಿಲ್ಲ. ಬೆಲೆ ಏರಿಕೆ ಸಮಸ್ಯೆ ಹಾಗೇ ಇದೆ, ರೈತರ ಸಮಸ್ಯೆ ಹಾಗೇ ಉಳಿದಿದೆ. ಇಂಥ ಸರ್ಕಾರಕ್ಕೆ ನಾವು ವೋಟ್ ಕೊಡೋದಿಲ್ಲ. ಬಡವರ ಪರವಾಗಿ ಆಧಾರಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಖರ್ಗೆ ಅವರ ನೇತೃತ್ವದ ಸರ್ಕಾರಕ್ಕೆ ಈ ಸಾರಿ ಮತ ಕೊಡ್ತೀವಿ ಅನ್ನುವಂಥ ತೀರ್ಮಾನವನ್ನ ಎಲ್ಲಾ ಮಹಾಜನತೆ ಮಾತನಾಡ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಗೆ ಯಾಕೆ ಮತ ಹಾಕಬೇಕು ಅನ್ನೋದು ಪ್ರಶ್ನೆ. ನಮ್ಮ ಪಕ್ಷದ ಗ್ಯಾರಂಟಿಗಳು ಮತ್ತು ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವರು. 25 ವರ್ಷಗಳಿಂದ ಮೈಸೂರು ನಗರದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷದ ಸಿಪಾಯಿ ಅಂತ ಕೆಲಸ ಮಾಡಿದಂಥವ್ರು. ಅವರಲ್ಲಿ ಸೇವಾ ಭಾವನೆ ಇದೆ, ಸರಳತೆ ಇದೆ ಮತ್ತು ಬಡವರ ಪರವಾಗಿ ಎಲ್ಲ ವರ್ಗದ ಪರವಾಗಿದ್ದಾರೆ. ಇದನ್ನೇ ಗುರುತಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರ ಸರಳತೆ, ಅವರ ನೈಜತೆ, ಅವರ ಆದರ್ಶ ಮತ್ತು ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠೆ ಕಾರ್ಯಕ್ರಮಗಳೇ ಎಂ ಲಕ್ಷ್ಮಣ್ ಅವರಿಗೆ ಜಯ ತಂದು ಕೊಡ್ತಕ್ಕಂಥದ್ದು. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಮರಿತಿಬ್ಬೇಗೌಡರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, STV5 ಮೈಸೂರು.